ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಬಂದೆ 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 ಮತ್ತೆ ಮಾಡ್ತೀನಿ. ನಾನ್ ಚೆನ್ನಾಗಿದ್ದೀನಿ ಕಣೋ, ನೀನ್ ಹೇಗಿದ್ಯೋ? ಇವಳಂಥ ಮಗಳಿರುವಾಗ ನಾನು ನೆಮ್ಮದಿಯಾಗಿದ್ದೀನಿ, ಏನು ತೊಂದರೆ ಇಲ್ಲ. ನೋಡು ಚಂದ್ರು, ವಿಷಯ ಗೊತ್ತಾಯ್ತು. ನಾನು ಸಹಾಯ ಮಾಡೋ ಅಷ್ಟು ದೊಡ್ಡವನು ಅಲ್ಲ, ಬೇಡ್ಕೊಳ್ಳೋ ಅಷ್ಟು ಚಿಕ್ಕವನು ಅಲ್ಲ. ಏನು ಮಾಡಕ್ಕಾಗ್ದಲೇ ಸುಮ್ಮನೆ ಆದೆ. ಅದೇನೋ ನೀನಿಲ್ಲಿ? ಬ್ಯಾಂಕ್ನವರೇನೋ ಫಂಕ್ಷನ್ ಅರೇಂಜ್ ಮಾಡಿದಾರಲ್ಲ, ನನಗೂ ಇನ್ವಿಟೇಷನ್ ಕಳಿಸಿದ್ರು, ಅದಕ್ಕೆ ಬಂದೆ. ನೋಡ್ ಚಂದ್ರು, ವಿಷಯ ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡ. ಆಫೀಸ್ ಫಂಕ್ಷನ್ನು, ಆಫೀಸ್ ಅವರೆಲ್ಲ ಇಲ್ಲೇ ಓಡಾಡ್ತಿದ್ದಾರೆ. ನಾನು ನಿನ್ ಜೊತೆ ಇರೋದ್ ನೋಡಿದ್ರೆ ನನ್ನನ್ನು ನಿನ್ ಹಾಗೆ ಅನ್ಕೊಂಡ್ಬಿಡ್ತಾರೆ. ಒಂದ್ ಕೆಲಸ ಮಾಡೋಣ, ಹೊರಗಡೆ ಯಾವಾಗ್ಲಾರು ಮಾತಾಡೋಣ. ನಾನಿನ್ ಬರ್ತೀನಿ ಕಣೋ. ಹಾ ಬಾಯ್, ಬೇಜಾರು ಮಾಡ್ಕೋಬೇಡ. ಹಾ ಬಾಯ್. ನೋಡಿದ್ಯೇನಮ್ಮ, ನನ್ನ ಹತ್ರ ಮಾತಾಡಿದ್ರು ಅವ್ರಿಗೆ ತೊಂದರೆ ಆಗುತ್ತಂತೆ. ಜಗತ್ತಲ್ಲಿ ಎಷ್ಟು ಸ್ವಾರ್ಥ ಇದೆ ನೋಡು. ನನಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆಮ್ಮ. ನೀವ್ ಮಾಡಿರೋ ಘನಂದಾರಿ ಕೆಲ್ಸಕ್ಕೆ ಭಯ ಆಗ್ಲೇಬೇಕು. ನೀವ್ ಮಾಡಿರೋ ಕೆಲ್ಸಕ್ಕೆ ನಾವ್ ನಿಮ್ ಜೊತೆ ಮಾತಾಡ್ತಿರೋದೇ ಹೆಚ್ಚು. ಅಲ್ಲಮ್ಮ, ನಾವು ನಿಮ್ಗೆ ಏನ್ ಅನ್ಯಾಯ ಮಾಡಿದೀವಿ ಅಂತ ನೀವು ನಮ್ಗೆ ಪದೇ ಪದೇ ಅವಮಾನ ಮಾಡ್ತೀರಾ? ಏಜೆ ನಿಮ್ ಮನೆ ಬಾಗ್ಲಿಗ್ ಬಂದಾಗ ಅವಮಾನ ಮಾಡಿ ಕಳ್ಸಿದ್ರಿ, ಅವಾಗೆಲ್ ಹೋಗಿತ್ತೋ ಈ ಬುದ್ಧಿ? ಏಜೆ ಎಂತ ವ್ಯಕ್ತಿ, ಅವ್ರ ಬೆಲೆ ಏನು, ಸೊಸೈಟಿನಲ್ಲಿ ಅವ್ರಿಗಿರೋ ಮರ್ಯಾದೆ ಏನು ಅಂತ ಗೊತ್ತಿದ್ದು ಹೀಗ್ ಮಾತಾಡ್ತಿದ್ದೀರಾ ಅಂದ್ರೆ ಏನ್ ಹೇಳ್ಬೇಕು? ಏನ್ರಿ ಗೊತ್ತಿದೆ ನಿಮ್ಗೆ? ಅವ್ರು ಮಾಡಿರೋ ತಪ್ಪಿಗೆ ನಾನು ಉತ್ತರ ಕೊಟ್ಟು ಕಳ್ಸಿದೀನಿ ಅಷ್ಟೇ. ಅದನ್ನ ಅವ್ರ ಅವಮಾನ ಅನ್ಕೊಂಡ್ರೆ ನಾನೇನು ಮಾಡಕ್ಕಾಗಲ್ಲ. ಅವ್ರು ಮಾಡಿರೋ ಕೆಲ್ಸಕ್ಕೆ ಇನ್ನು ಜಾಸ್ತಿನೇ ಬೈದ್ ಕಳ್ಸ್ಬೇಕಿತ್ತು. ಎಲ್ಲೋ ಇದ್ದಿದ್ ನಿನ್ನನ್ನ ಏಜೆ ಮದ್ವೆ ಮಾಡ್ಕೊಂಡ್ರು. ಇವತ್ತು ಸೊಸೈಟಿನಲ್ಲಿ ನಿಮ್ ಮನೆ ಬಗ್ಗೆ ಇನ್ನೂ ಸ್ವಲ್ಪ ಗೌರವ ಉಳ್ಕೊಂಡಿದೆ ಅಂದ್ರೆ ಅದು ಏಜೆ ಕೊಟ್ಟಿರೋ ಭಿಕ್ಷೆ ಅನ್ಕೊಂಡ್ ಬದುಕ್ಬೇಕು. ಏಜೆ ಬಗ್ಗೆ ಮಾತಾಡೋದಕ್ಕೂ ಅರ್ಹತೆ ಬೇಕು, ನೆನ್ಪಿರ್ಲಿ. ನಿಮ್ ಏಜೆ ಬಗ್ಗೆ ನಿಮ್ಗಿಂತ ಚೆನ್ನಾಗಿ ನನಗ್ ಗೊತ್ತು. ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ZEE5 ನಲ್ಲಿ. ಈಗಲೇ ಆಪ್ ಡೌನ್ಲೋಡ್ ಮಾಡಿ.